ಸಾಮಾನ್ಯವಾಗಿ ನಾವು ಈ ವೈದ್ಯಕೀಯ ರೋಗ ನಿರ್ಣಯ ಅಥವಾ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಯೋಚಿಸಿದಾಗ ಅಲ್ವಾ ನಮ್ಗೊಂದ್ ರೀತಿಯ ನಿಖರತೆ ಇರುತ್ತೆ ಅನ್ಸುತ್ತೆ. ಖಂಡಿತ. ಅಂದ್ರೆ ಈಗ ಯಾರ್ದಾದ್ರೂ ಮೂಳೆ ಮುರಿದಿದೆ ಅನ್ಕೊಳ್ಳಿ, ಎಕ್ಸ್ರೇಯಲ್ಲಿ ಆ ಬಿರುಕು ಒಂದು ಸ್ಪಷ್ಟವಾದ ಬಿಳಿಗೆರೆ ಅಂತೆ ಕಾಣುತ್ತೆ. ಡಾಕ್ಟರ್ ಸುಲಭವಾಗಿ ನೋಡಿ ಇಲ್ಲಿದೆ ಸಮಸ್ಯೆ, ಇದನ್ನ ಸರಿಪಡಿಸಬೇಕು ಅಂತ ಹೇಳ್ತಾರೆ. ಹೌದು, ಅಲ್ಲಿ ಕನ್ಫ್ಯೂಷನ್ಗೆ ಅಥವಾ ಅಸ್ಪಷ್ಟತೆಗೆ ಜಾಗವೇ ಇರಲ್ಲ. ಸಮಸ್ಯೆ ಎಲ್ಲಿದೆ ಅಂತ ಕಣ್ಣಿಗೆ ಕಾಣೋದ್ರಿಂದ ಆ ಪರಿಹಾರ ಕೂಡ ನೇರವಾಗಿರುತ್ತೆ. ಕರೆಕ್ಟ್. ಭೌತಿಕ ಪ್ರಪಂಚದ ನಿಯಮಗಳು ನಮ್ಗೆ ಆ ರೀತಿಯ ಒಂದು ನಿಖರವಾದ ಚೌಕಟ್ಟನ್ನ ಕೊಡ್ತವೆ. ಆದ್ರೆ ಇದು ಕೇವಲ ಭೌತಿಕ ಸಮಸ್ಯೆಗಳಿಗೆ ಮಾತ್ರ ಸೀಮಿತ ಅನ್ಸುತ್ತೆ. ನಿಜ. ನಮ್ಮ ಜೀವನದ ಭವಿಷ್ಯ, ವೃತ್ತಿ ಜೀವನದ ಅನಿರೀಕ್ಷಿತ ತಿರುವುಗಳು ಅಥವಾ ನಮ್ಮ ಮನಸ್ಸಿನ ಆಳದಲ್ಲಿ ನಡೆಯುವ ತುಮುಲುಗಳ ವಿಚಾರಕ್ಕೆ ಬಂದಾಗ ಆ ಎಕ್ಸ್ರೇ ಮಷೀನ್ ಕೆಲ್ಸ ಮಾಡಲ್ಲ. ನಮ್ಮ ಮುಂದಿರುವ ಹಾದಿ ಒಂಥರ ಕತ್ಲೆಲ್ಲಿ ದಾರಿ ಹುಡುಕಿದಂತೆ ಸಂಪೂರ್ಣವಾಗಿ ಅಸ್ಪಷ್ಟವಾಗಿರುತ್ತೆ. ಹೌದು. ಅಂಥ ಸಮಯದಲ್ಲಿ ಮನುಷ್ಯರು ಮಾರ್ಗದರ್ಶನಕ್ಕಾಗಿ ಹುಡುಕುವ ಪ್ರಾಚೀನ ವ್ಯವಸ್ಥೆಗಳಲ್ಲಿ ಜ್ಯೋತಿಷ್ಯ ಕೂಡ ಒಂದು. ಖಂಡಿತ. ಆದರೆ ಜ್ಯೋತಿಷ್ಯವನ್ನ ಕೇವಲ ನಾಳೆ ಏನಾಗುತ್ತೆ ಅಂತ ಹೇಳುವ ಒಂದು ಪವಾಡದ ಥರ ನೋಡಬಾರ್ದು. ಅದೊಂದು ರೀತಿಯಲ್ಲಿ ನಮ್ಮ ಆಂತರಿಕ ಪ್ರಪಂಚ ಮತ್ತು ಬಾಹ್ಯ ಪರಿಸ್ಥಿತಿಗಳ ನಡುವಿನ ಸಂಬಂಧವನ್ನ ವಿಶ್ಲೇಷಿಸುವ ನಕ್ಷೆ ಇದ್ದಂತೆ. ನಿಖರವಾಗಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಕೈಗೆತ್ತಿಕೊಂಡಿರುವ ವಿಷಯ ಕೂಡ ಅದೇ. ಏಪ್ರಿಲ್ 2026ರ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯದ ಬಗ್ಗೆ ನಮ್ಮ ಮುಂದಿರುವ ಮಾಹಿತಿಯನ್ನ ಕಲೆ ಹಾಕಿದಾಗ ನನಗಿದು ಒಂದು ಕಾರ್ಪೊರೇಟ್ ಜಗತ್ತಿನ ತ್ರೈಮಾಸಿಕ ಮುನ್ನೋಟ ಅಥವಾ ಲೈಫ್ ಆಡಿಟ್ ತರ ಕಾಣಿಸ್ತಾ ಇದೆ. ಒಳ್ಳೆ ಹೋಲಿಕೆ ಅಲ್ವಾ? ಈ ಗ್ರಹಗತಿಗಳ ಚಲನೆಯು ಆಧುನಿಕ ಜೀವನದ ಉದ್ಯೋಗ, ಆರ್ಥಿಕತೆ ಮತ್ತು ಸಂಬಂಧಗಳ ನಿರ್ವಹಣೆಗೆ ಹೇಗೆ ಕನ್ನಡಿ ಹಿಡಿತದೆ ಅನ್ನೋದನ್ನ ಇವತ್ತು ಬಿಡಿಸಿ ನೋಡೋಣ. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಏನಾಗಲಿದೆ ಅಂತ ತಿಳಿಯೋ ಮುನ್ನ ಈ ಬದಲಾವಣೆಗಳನ್ನ ಅನುಭವಿಸುವ ಆ ವ್ಯಕ್ತಿತ್ವದ ಬಗ್ಗೆ, ಅಂದ್ರೆ ಕರ್ಕಾಟಕ ರಾಶಿಯ ಮೂಲಭೂತ DNA ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ವಾ? ಬಹಳ ಸೂಕ್ತವಾದ ಪ್ರಶ್ನೆ. ನೋಡಿ, ಯಾವುದೇ ಒಂದು ರಾಶಿಯ ಮೇಲೆ ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತವೆ ಅಂತ ತಿಳಿಯಬೇಕಾದ್ರೆ ಮೊದಲು ಆ ರಾಶಿಯ ಮೂಲ ಗುಣಲಕ್ಷಣಗಳನ್ನು ನಾವು ಅರಿಯಲೇಬೇಕು. ಓಕೆ. ಕರ್ಕಾಟಕ ರಾಶಿಯನ್ನ ತೆಗೆದುಕೊಂಡ್ರೆ ಇದು ಒಂದು ಜಲ ರಾಶಿ, ಅಂದ್ರೆ ನೀರಿನ ತತ್ವ ಹೊಂದಿರುವ ರಾಶಿ. ಇದರ ಅಧಿಪತಿ ಸಾಕ್ಷಾತ್ ಚಂದ್ರ. ಜ್ಯೋತಿಷ್ಯದಲ್ಲಿ ಚಂದ್ರ ಎಂದರೆ ನಮ್ಮ ಮನಸ್ಸು, ಭಾವನೆಗಳು ಮತ್ತು ಸಂವೇದನೆಗಳು. ನೀರಿನ ಗುಣ ಏನು ಹೇಳಿ? ಅದು ತನ್ನ ಪಾತ್ರೆಯ ಆಕಾರವನ್ನ ಪಡೆದುಕೊಳ್ಳುತ್ತೆ ಮತ್ತು ತಾನು ಸ್ಪರ್ಶಿಸುವ ಪ್ರತಿಯೊಂದನ್ನೂ ಹೀರ್ಕೊಳ್ಳುತ್ತೆ. ಅಂದ್ರೆ ಈ ರಾಶಿಯವರು ತಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಜನರ ಭಾವನೆಗಳನ್ನ ಒಂಥರ ಸ್ಪಂಜಿನ ತರ ಹೀರ್ಕೊಳ್ತಾರೆ ಅಂತ ಹೇಳ್ಬೋದಾ? ಅತ್ಯದ್ಭುತವಾದ ಹೋಲಿಕೆ. ಹೌದು, ಖಂಡಿತ. ಇವರು ಅತ್ಯಂತ ಭಾವನಾತ್ಮಕ ಮತ್ತು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳು. ಇತರರಿಗೆ ಹಾನಿ ಮಾಡುವ ಬುದ್ಧಿ ಇವರಲ್ಲಿ ಬಹಳ ಕಡಿಮೆ ಇರುತ್ತೆ. ಓಹೋ. ಎಲ್ಲರನ್ನೂ ಒಂದು ರೀತಿಯ ಅನುಭೂತಿಯಿಂದ ಅಂದ್ರೆ ಎಂಪತಿಯಿಂದ ನೋಡುವ ಗುಣ ಇವರದು. ಇದೇ ಕಾರಣಕ್ಕೆ ಇವರಿಗೆ ಶತ್ರುಗಳು ಕೂಡ ಕಡಿಮೆ ಇರ್ತಾರೆ. ಜ್ಯೋತಿಷ್ಯದ ಭಾಷೆಯಲ್ಲಿ ಹೇಳುವುದಾದರೆ ಇದರಲ್ಲಿ ಪುನರ್ವಸು ನಕ್ಷತ್ರದ ಕೊನೆಯ ಭಾಗ, ಪುಷ್ಯಮಿ ಮತ್ತು ಆಶ್ಲೇಷ ನಕ್ಷತ್ರಗಳು ಬರ್ತವೆ. ಇವೆಲ್ಲವೂ ಜ್ಞಾನ, ಪೋಷಣೆ ಮತ್ತು ತೀವ್ರವಾದ ಸಂವೇದನಾಶೀಲತೆಯನ್ನ ಪ್ರತಿನಿಧಿಸುತ್ತವೆ. ಇದನ್ನ ಕೇಳಿದಾಗ ನನ್ಗೊಂದು ಕುತೂಹಲ ಮೂಡ್ತಾ ಇದೆ. ಇಷ್ಟೊಂದು ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿರುವ ವ್ಯಕ್ತಿಗಳ ಮೇಲೆ ಈ ಏಪ್ರಿಲ್ 2026ರ ಗ್ರಹಗತಿಗಳ ಚಲನೆ ಎಂಥ ಪ್ರಭಾವ ಬೀರ್ಬೋದು? ನಮ್ಮ ಮುಂದಿರುವ ಮಾಹಿತಿಯ ಪ್ರಕಾರ ಒಂದಷ್ಟು ಪ್ರಮುಖ ಗ್ರಹಗಳ ಸ್ಥಾನಪಲಟ ಆಗ್ತಾ ಇದೆ ಅಲ್ವಾ? ಹೌದು. ಏಪ್ರಿಲ್ ತಿಂಗಳು ಕರ್ಕಾಟಕ ರಾಶಿಯ ಪಾಲಿಗೆ ಒಂದು ದೊಡ್ಡ ಪರಿವರ್ತನೆಯ ಕಾಲಘಟ್ಟ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಧನ ಮತ್ತು ಕುಟುಂಬದ ಅಧಿಪತಿಯಾದ ರವಿಯ ಚಲನೆಯನ್ನ. ಓಕೆ. ಏಪ್ರಿಲ್ 13ರವರೆಗೆ ರವಿ 9ನೇ ಮನೆಯಲ್ಲಿರ್ತಾನೆ. ಆದರೆ ಏಪ್ರಿಲ್ 14ರಂದು ಆತ 10ನೇ ಮನೆಯಾದ ಮೇಷರಾಶಿಗೆ ಪ್ರವೇಶಿಸ್ತಾನೆ. ಜ್ಯೋತಿಷ್ಯದಲ್ಲಿ 10ನೇ ಮನೆ ಅಂದ್ರೆ ವೃತ್ತಿ, ಕರ್ಮ ಮತ್ತು ಅಧಿಕಾರದ ಬಲವಾದ ಸ್ಥಾನ. ಅಲ್ಲಿಗೆ ಸೂರ್ಯ ಹೋದಾಗ ಒಂದ್ ರೀತಿಯ ಶಕ್ತಿ ಸ್ಫೋಟಗೊಂಡಂತೆ ಆಗತ್ತೆ. ಅದೊಂದು ದೊಡ್ಡ ಬದಲಾವಣೆ ಅನ್ಸುತ್ತೆ. ಉಳಿದ ಗ್ರಹಗಳ ಕಥೆ ಏನು ಹಾಗಾದ್ರೆ? ಇದರ ಜೊತೆಗೆ ಗುರು ಏಪ್ರಿಲ್ 10ರವರೆಗೆ 8ನೇ ಮನೆಯಲ್ಲಿದ್ದು ಆಮೇಲೆ 9ನೇ ಮನೆಗೆ ಅಂದ್ರೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಶುಕ್ರನು ಏಪ್ರಿಲ್ 19ರವರೆಗೆ 10ನೇ ಮನೆಯಲ್ಲಿದ್ದು ಆಮೇಲೆ ತನ್ನದೇ ಸ್ವಸ್ಥಾನವಾದ ವೃಷಭ ರಾಶಿಗೆ ಹೋಗ್ತಾನೆ. ಇವೆಲ್ಲವೂ ಸಕಾರಾತ್ಮಕ ಬೆಳವಣಿಗೆಗಳೇ. ಆದರೆ ಇಲ್ಲಿಯೇ ಒಂದು ದೊಡ್ಡ ಟ್ವಿಸ್ಟ್ ಇರೋದು. ಆಹಾ, ಏನು ಆ ಟ್ವಿಸ್ಟ್? ಇದೆಲ್ಲದರ ನಡುವೆ
ನಮ್ಮ ತರ್ಕ, ಸಂವಹನ ಮತ್ತು ಯೋಜನೆಗಳನ್ನ ಪ್ಲಾನಿಂಗ್ ಅನ್ನ ನಿಯಂತ್ರಿಸುವ ಬುಧನು ಏಪ್ರಿಲ್ 11ರ ನಂತರ ಮೀನರಾಶಿಯಲ್ಲಿ ತನ್ನ ನೀಚ ಸ್ಥಾನದಲ್ಲಿ ಇರ್ತಾನೆ. ಒಂದು ನಿಮಿಷ, ಇಲ್ಲಿ ಈ ನೀಚ ಸ್ಥಾನ ಅಂದ್ರೆ ಏನು? ಅದೇಕೆ ಅಷ್ಟು ಮುಖ್ಯ ಆಗತ್ತೆ? ಕೇವಲ ಬುಧ ಒಂದು ನಿರ್ದಿಷ್ಟ ರಾಶಿಯಲ್ಲಿರೋದ್ರಿಂದ ಮನುಷ್ಯನ ಯೋಚನಾ ಲಹರಿಯೇ ಬದಲಾಗ್ಬಿಡುತ್ತಾ? ಖಂಡಿತ ಬದಲಾಗುತ್ತೆ. ಇದನ್ನ ಹೀಗರ್ಥ ಮಾಡ್ಕೊಳ್ಳಿ, ಬುಧ ಎಂದರೆ ಲಾಜಿಕ್, ಲೆಕ್ಕಾಚಾರ ಮತ್ತು ವಿಶ್ಲೇಷಣೆ. ಮೀನರಾಶಿ ಎಂದರೆ ಒಂದು ವಿಶಾಲವಾದ, ಎಲ್ಲೇ ಇಲ್ಲದ ಭಾವನಾತ್ಮಕ ಸಾಗರ. ಒಂದು ಕ್ಯಾಲ್ಕ್ಯುಲೇಟರ್ ಅನ್ನು ತೆಗೆದುಕೊಂಡು ಸಮುದ್ರದ ಆಳಕ್ಕೆ ಎಸೆದ್ರೆ ಅದು ಹೇಗೆ ಕೆಲಸ ಮಾಡಲ್ವೋ ಅದೇ ರೀತಿ ಮೀನರಾಶಿಯಲ್ಲಿರುವ ಬುಧ ತನ್ನ ತಾರ್ಕಿಕ ಶಕ್ತಿಯನ್ನ ಕಳ್ಕೊಳ್ತಾನೆ. ಇದನ್ನೇ ನೀಚ ಸ್ಥಾನ ಅಂತಾರೆ. ಕರ್ಕಾಟಕ ರಾಶಿಯವರಿಗೆ ಈ ಬುಧನು 8ನೇ ಮನೆಯಲ್ಲಿರ್ತಾನೆ. 8ನೇ ಮನೆ ಅಂದರೇನೆ ಅನಿರೀಕ್ಷಿತ ಘಟನೆಗಳು ಮತ್ತು ಅಡಚಣೆಗಳು. ಓಹೋ, ಈಗ ನನಗೆ ಪಿಕ್ಚರ್ ಸ್ಪಷ್ಟ ಆಗ್ತಾ ಇದೆ. ಇದು ಹೇಗಿದೆ ಅಂದ್ರೆ, ನಾವು ಬಹಳ ಮುಖ್ಯವಾದ ಆದ್ರೆ ಸಂಪೂರ್ಣವಾಗಿ ಅಪರಿಚಿತವಾಗಿರುವ ಒಂದು ರಸ್ತೆಯಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದೀವಿ. ದಾರಿ ಎಲ್ಲೋ ಇದೆ ಅಂತ ನಮಗೊತ್ತು. ಆದ್ರೆ ಇದ್ದಕ್ಕಿದ್ದಂತೆ ನಮ್ಮ ಕಾರಿನ GPS ಕೈ ಕೊಟ್ಬಿಡುತ್ತೆ. ಯಾವತ್ತಿನೂ ತಗೋಬೇಕು, ಎಡಕ್ಕೋ ಬಲಕ್ಕೋ ಅನ್ನೋ ಗೊಂದಲ ಶುರುವಾಗತ್ತೆ. ಬುಧನ ಈ ದೌರ್ಬಲ್ಯ ನಮ್ಮ ದೈನಂದಿನ ನಿರ್ಧಾರಗಳ GPS ಅನ್ನ ಹಾಳು ಮಾಡುತ್ತೆ ಅಂತ ಹೇಳಬಹುದಾ? 100ಕ್ಕೆ 100 ಸತ್ಯ. ಈ GPS ದೋಷದ ನೇರ ಪರಿಣಾಮ ಬೀಳುವುದೇ ನಮ್ಮ ವೃತ್ತಿ ಮತ್ತು ವ್ಯಾಪಾರದ ಮೇಲೆ. ಹೇಗೆ? ಏಕೆಂದ್ರೆ ಕೆಲಸದ ಸ್ಥಳದಲ್ಲಿ ಲಾಜಿಕ್ ಮತ್ತು ಪ್ಲಾನಿಂಗ್ ಇಲ್ಲದೆ ಒಂದು ಹೆಜ್ಜೆಯನ್ನೂ ಮುಂದಿಡಲು ಸಾಧ್ಯವಿಲ್ಲ. ಏಪ್ರಿಲ್ ತಿಂಗಳ ಮೊದಲ 2 ವಾರಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೆಲಸದ ಜವಾಬ್ದಾರಿಗಳು, ಪೇಪರ್ ವರ್ಕ್ ಮತ್ತು ಮೀಟಿಂಗ್ಗಳು ವಿಪರೀತವಾಗಿ ಹೆಚ್ಚಾಗ್ತದೆ. ಆದರೆ ಈ GPS ದೋಷದಿಂದಾಗಿ ಎಷ್ಟು ಕಷ್ಟಪಟ್ಟರೂ ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಕೆಲಸಗಳು ನಿಗದಿತ ಸಮಯಕ್ಕೆ ಮುಗಿಯೋದಿಲ್ಲ. ಅಂದ್ರೆ ನಾನು ಹಗಲಿರುಳು ಕಷ್ಟಪಡ್ತಿದ್ದೀನಿ, ಬೆವರು ಸುರಿಸ್ತಿದ್ದೀನಿ, ಆದ್ರೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಅನ್ನೋ ಹತಾಶೆ ಅಥವಾ ಶೂನ್ಯ ಭಾವನೆ ಆ ವ್ಯಕ್ತಿಯನ್ನ ಕಾಡೋಕೆ ಶುರುವಾಗುತ್ತೆ ಅಲ್ವಾ? ಹೌದು, ಆ ಹತಾಶೆ ಬಹಳ ನೈಜವಾಗಿರುತ್ತೆ. ಅದೇ ವಾಸ್ತವ ಏನಪ್ಪಾ ಅಂದ್ರೆ, ಶ್ರಮ ವ್ಯರ್ಥ ಆಗ್ತಿರೋದಿಲ್ಲ, ಕೇವಲ ಅದರ ಫಲಿತಾಂಶ ವಿಳಂಬ ಆಗ್ತಾ ಇರುತ್ತೆ. ಈ ಮಾತನ್ನ ಕೇಳಿದಾಗ ನನಗೊಂದು ಉದಾಹರಣೆ ನೆನಪಾಗ್ತಾ ಇದೆ. ಈ ಮೊದಲ 2 ವಾರಗಳ ವಿಳಂಬವಾದ ಫಲಿತಾಂಶವನ್ನ ನಾವು ಒಂಥರ ಚಳಿಗಾಲದಲ್ಲಿ ಬೀಜ ಬಿತ್ತಿದಂತೆ ಅಂತ ಅರ್ಥ ಮಾಡ್ಕೋಬೋದು ಅನ್ಸುತ್ತೆ. ಹೇಗೆ ಅಂತ ವಿವರಿಸಿ. ಅಂದ್ರೆ ನಾವು ಮಣ್ಣಿನಲ್ಲಿ ಬೀಜ ಹಾಕ್ತೀವಿ, ನೀರು ಹಾಕ್ತೀವಿ, ಗೊಬ್ಬರ ಕೊಡ್ತೀವಿ. ಆದ್ರೆ ಚಳಿಗಾಲದ ತಾಪಮಾನದಿಂದ ಮಣ್ಣಿನ ಮೇಲೆ ತಕ್ಷಣಕ್ಕೆ ಮೊಳಕೆ ಕಾಣೋದಿಲ್ಲ. ಮೇಲ್ನೋಟಕ್ಕೆ ಏನೂ ಆಗ್ತಿನ್ನ ಅನ್ಸ್ಬೋದು, ಆದ್ರೆ ಮಣ್ಣಿನ ಒಳಗೆ ಆ ಬೀಜ ಬೇರು ಬಿಡಲು ಬೇಕಾದ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ವಾವ್, ಎಂತ ಅದ್ಭುತವಾದ ವಿಶ್ಲೇಷಣೆ. ಏಪ್ರಿಲ್ 14ರ ನಂತರ ರವಿ 10ನೇ ಮನೆಗೆ ಪ್ರವೇಶಿಸುತ್ತಾನೆ ಅಂತ ನೀವು ಹೇಳಿದ್ರಲ್ಲ, ಅದು ಆ ಚಳಿಗಾಲ ಮುಗಿದು ವಸಂತಕಾಲ ಬಂದಂತೆ. ಹೌದು, ಖಂಡಿತ. ಏಪ್ರಿಲ್ 14ರ ನಂತರ ಸೂರ್ಯನ ಪ್ರಖರತೆ 10ನೇ ಮನೆಗೆ ಬಿದ್ದಾಗ ಆ ಮಣ್ಣಿನೊಳಗಿದ್ದ ಬೀಜ ಒಮ್ಮೆಲೇ ಬಲವಾಗಿ ಮೊಳಕೆಯೊಡೆಯುತ್ತೆ. ಸೀನಿಯರ್ಗಳಿಂದ ಗೌರವ, ಹೆಸರು, ಕೀರ್ತಿ ಮತ್ತು ವೇತನ ಹೆಚ್ಚಳದಂಥ ಸಕಾರಾತ್ಮಕ ಫಲಿತಾಂಶಗಳು ಹೊರಬರಲು ಶುರುವಾಗುತ್ತೆ. ಅಂದ್ರೆ ಅಲ್ಲಿಯವರೆಗೆ ಕೇವಲ ತಾಳ್ಮೆ ಬೇಕು. ಹೌದು. ಯಾರು ಆ GPS ಗೊಂದಲದಲ್ಲಿ ಸಿಲುಕಿ ಗಾಬರಿಯಾಗದೆ ಶಾಂತವಾಗಿ ಕಾಯ್ತಾರೋ ಅವರಿಗೆ ಗೆಲುವು ನಿಶ್ಚಿತ. ಹಾಗಾದ್ರೆ ಹೊಸ ಉದ್ಯೋಗ ಹುಡುಕುತ್ತಿರುವವರ ಪರಿಸ್ಥಿತಿ ಏನು? ಕೆಲಸ ಇಲ್ಲದಿದ್ದಾಗ ತಾಳ್ಮೆಯಿಂದ ಕಾಯೋದು ಇನ್ನೂ ಕಷ್ಟ ಅಲ್ವಾ? ನಮ್ಮ ಮಾಹಿತಿಯ ಪ್ರಕಾರ ಇದೊಂದು ಪ್ರಿಪರೇಷನ್ ಮತ್ತು ಅಪ್ಲಿಕೇಶನ್, ಅಂದ್ರೆ ಸಿದ್ಧತೆ ಮತ್ತು ಅರ್ಜಿ ಸಲ್ಲಿಸುವ ತಿಂಗಳು ಅಂತ ಹೇಳಲಾಗಿದೆ. ಹೌದು, ಕೆಲಸ ಹುಡುಕುತ್ತಿರುವವರಿಗೂ ಅದೇ GPS ಗೊಂದಲ ಅನ್ವಯಿಸುತ್ತೆ. ಸಂದರ್ಶನಗಳು ಮುಂದೂಡಲ್ಪಡಬಹುದು ಅಥವಾ ಅಂತಿಮ ನಿರ್ಧಾರಗಳು ತಡವಾಗಬಹುದು. ಆದರೆ ಈ ಸಮಯವನ್ನ ಕುಳಿತು ಕೊರಗಲು ಬಳಸುವ ಬದಲು ರೆಸ್ಯೂಮ್ ಅಪ್ಡೇಟ್ ಮಾಡೋಕೆ, ಹೊಸ ಟೆಕ್ನಾಲಜಿ ಅಥವಾ ಕೌಶಲ್ಯಗಳನ್ನ ಕಲಿಯೋಕೆ ಮತ್ತು ಹಳೆಯ ವೃತ್ತಿಪರ ಸಂಪರ್ಕಗಳನ್ನ ಮರುಸ್ಥಾಪಿಸಲು ಬಳಸಿಕೊಳ್ಳಬೇಕು. ಕರೆಕ್ಟ್. ಈಗ ಮಾಡುವ ಈ ಪೂರ್ವಸಿದ್ಧತೆ ಮುಂದಿನ ತಿಂಗಳುಗಳಲ್ಲಿ ದೊಡ್ಡ ಅವಕಾಶವಾಗಿ ಒದಗಿ ಬರುತ್ತೆ. ವೃತ್ತಿಯ ವಿಚಾರ ಸರಿ, ಆದ್ರೆ ಸ್ವಂತ ವ್ಯಾಪಾರ ಮಾಡುತ್ತಿರುವವರ ಕಥೆ ಏನು? ವ್ಯಾಪಾರದಲ್ಲಿ ಲಾಜಿಕ್ ಮತ್ತು ಲೆಕ್ಕಾಚಾರ ಇನ್ನೂ ಹೆಚ್ಚು ಕರಾರುವಾಗಿ ಇರ್ಬೇಕಲ್ವಾ? ಹೌದು, ಖಂಡಿತ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರ ಸಂಪರ್ಕ ಮರುಕಳಿಸುತ್ತೆ ಮತ್ತು ಹೊಸ ಪಾರ್ಟ್ನರ್ಶಿಪ್ ಆಫರ್ಗಳು ಬರ್ತವೆ ಅಂತ ವಿಶ್ಲೇಷಣೆಗಳು ಹೇಳ್ತವೆ. ಆದ್ರೆ ಇಲ್ಲಿ ಬುಧನ ನೀಚ ಸ್ಥಿತಿಯನ್ನ ನೆನ್ಪಿಸ್ಕೊಂಡ್ರೆ ಕೊಂಚ ಭಯ ಆಗುತ್ತೆ. ನಿಮ್ಮ ಭಯ ಬಹಳ ಸೂಕ್ತವಾಗಿವೆ. ವ್ಯಾಪಾರಸ್ಥರಿಗೆ ಇದು ಲಾಭದಾಯಕ ಸಮಯವೇ ಆದರೂ ಒಂದು ದೊಡ್ಡ ಎಚ್ಚರಿಕೆ ಇಲ್ಲಿದೆ ನೋಡಿ.
ಬುಧ ದುರ್ಬಲನಾಗಿರೋದ್ರಿಂದ ಕರಾರು ಪತ್ರಗಳು ಅಥವಾ ಲೀಗಲ್ ಡಾಕ್ಯುಮೆಂಟ್ಗಳ ಒಳಾರ್ಥವನ್ನ ಗ್ರಹಿಸುವಲ್ಲಿ ತಪ್ಪುಗಳಾಗುವ ಸಾಧ್ಯತೆ ಹೆಚ್ಚು. ಅಂದ್ರೆ ಹಾಗಾಗಿ ಯಾವುದೇ ಹೊಸ ಪಾರ್ಟ್ನರ್ಶಿಪ್ ಆಫರ್ ಬಂದಾಗ ಕಣ್ಣು ಮುಚ್ಚಿ ಸಹಿ ಹಾಕಬಾರ್ದು. ಓಹೋ, ಅಂದ್ರೆ ಆ ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಮುದ್ರಿಸಿರುವ ನಿಯಮಗಳನ್ನ ಲೈಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಓದದೆ ನಿರ್ಲಕ್ಷ್ಯ ಮಾಡಿದ್ರೆ ಭವಿಷ್ಯದಲ್ಲಿ ದೊಡ್ಡ ಬೆಲೆ ತರಬೇಕಾಗ್ಬೋದು. ಖಂಡಿತವಾಗಿ ಕನಿಷ್ಠ 2-3 ಬಾರಿ ಓದಬೇಕು, ವಕೀಲರು ಅಥವಾ ಪರಿಣತರ ಸಲಹೆ ಪಡಿಬೇಕು. ಹಾಗೆಯೇ ಅನಗತ್ಯವಾಗಿ ಹೊಸ ಪ್ರಾಜೆಕ್ಟ್ಗಳ ಮೇಲೆ ಹಣ ಸುರಿಯುವುದನ್ನು ನಿಲ್ಲಿಸಿ ಈಗಿರುವ ಬಿಸ್ನೆಸ್ಸನ್ನೇ ಭದ್ರಪಡಿಸಿಕೊಳ್ಳುವುದರ ಕಡೆ ಮಾತ್ರ ಗಮನ ಹರಿಸಬೇಕು. ಹಣಕಾಸಿನ ವಿಚಾರಕ್ಕೂ ಇದೇ ಸೂತ್ರ ಅನ್ವಯಿಸುತ್ತೆ ಅಲ್ವಾ? ಆದಾಯ ಸ್ಥಿರವಾಗಿರುತ್ತೆ, ಆದ್ರೆ ಅನಿರೀಕ್ಷಿತ ಖರ್ಚುಗಳು ಎದುರಾಗ್ತವೆ ಅಂತ ನಮ್ಮ ಮುಂದಿರುವ ಡೇಟಾ ಸ್ಪಷ್ಟಪಡಿಸುತ್ತೆ. ಹೌದು, ಖಂಡಿತ. ಅಂದ್ರೆ ಆರೋಗ್ಯದ ಸಮಸ್ಯೆ, ಮನೆಯ ರಿಪೇರಿ, ಮಕ್ಕಳ ಅಗತ್ಯಗಳು ಅಥವಾ ದಿಢೀರ್ ಪ್ರಯಾಣ ಹೀಗೆ ಯಾವುದಾದ್ರೂ ರೂಪದಲ್ಲಿ ಹಣ ಕೈಬಿಟ್ಟು ಹೋಗಬಹುದು. ನಿಜ. ಆದಾಯದ ಮೂಲಗಳು ಭದ್ರವಾಗಿದ್ರೂ ಖರ್ಚುಗಳು ಒಂದು ಲೀಕೇಜ್ ಆದ ಪೈಪ್ನಿಂದ ನೀರು ಪೋಲಾದಂತೆ ಹೆಚ್ಚಾಗ್ಬೋದು. ಹಾಗಾಗಿ ಏಪ್ರಿಲ್ ಮೊದಲ ದಿನದಿಂದಲೇ ಕಟ್ಟುನಿಟ್ಟಾದ ಬಜೆಟ್ ಹಾಕ್ಕೊಳ್ಳೋದು ಅನಿವಾರ್ಯ. ಆರ್ಥಿಕ ಶಿಸ್ತು ಇಲ್ಲದಿದ್ರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ಏನೂ ಉಳಿಯದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಈ ವೃತ್ತಿಜೀವನದ ಅನಿಶ್ಚಿತತೆ, ಆರ್ಥಿಕ ಏರುಪೇರು ಮತ್ತು ಬಜೆಟ್ ಕಡಿತಗಳ ನಡುವೆ ಮನುಷ್ಯ ಸಹಜವಾಗಿ ಒಂದು ದೀರ್ಘಕಾಲೀನ ಭದ್ರತೆಯನ್ನ ಹುಡುಕ್ತಾನೆ. ಆ ಭದ್ರತೆಯ ಹುಡುಕಾಟವೇ ಆಸ್ತಿ ಅಥವಾ ಮನೆ ಕೊಳ್ಳುವ ಆಲೋಚನೆಗಳಿಗೆ ನಾಂದಿ ಹಾಡುತ್ತೆ. ಹೌದು, ಅದು ಸಹಜ. ಈ ನಿಟ್ಟಿನಲ್ಲಿ ಏಪ್ರಿಲ್ ತಿಂಗಳ ಗ್ರಹಗತಿಗಳು ಕರ್ಕಾಟಕ ರಾಶಿಯವರನ್ನ ಯಾವ ಕಡೆ ಕೊಂಡೊಯ್ತಿವೆ? ಮನೆ ಕೊಳ್ಳುವ ಅಥವಾ ದೊಡ್ಡ ಹೂಡಿಕೆ ಮಾಡುವ ಆಲೋಚನೆಗಳಿಗೆ ಇದು ಸಕಾಲವೇ? ಇಲ್ಲಿ ನಾವು ಶುಕ್ರನ ಪಾತ್ರವನ್ನ ಬಹಳ ಆಳವಾಗಿ ಗಮನಿಸಬೇಕು. ಶುಕ್ರನು ಐಶ್ವರ್ಯರಾಮಿ, ವಾಹನ ಮತ್ತು ಆಸ್ತಿಯ ಕಾರಕ. ಏಪ್ರಿಲ್ ತಿಂಗಳಲ್ಲಿ ಶುಕ್ರನು 10 ಮತ್ತು 11ನೇ ಮನೆಯಲ್ಲಿ ಬಲವಾಗಿರೋದ್ರಿಂದ ಹೊಸ ವಾಹನ ಅಥವಾ ಪ್ರಾಪರ್ಟಿ ಖರೀದಿಗೆ ಇದು ಅತ್ಯಂತ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತೆ. ಓಹೋ, ಒಳ್ಳೆ ವಿಚಾರ. ಮನಸ್ಸಿನಲ್ಲಿ ಮನೆ ಅಥವಾ ಫ್ಲಾಟ್ ಕೊಳ್ಳುವ ಪ್ರಬಲವಾದ ಆಸೆಗಳು ಗರಿಗೆದುತ್ತವೆ. ಹಳೆಯ ಆಸ್ತಿ ವಿವಾದಗಳಿದ್ರೆ ಅವುಗಳಲ್ಲಿ ಒಂದು ಸಕಾರಾತ್ಮಕ ಮುನ್ನಡೆ ಸಿಗುವ ಲಕ್ಷಣಗಳಿವೆ. ಆದ್ರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಅಂದ್ರೆ ಕಾಂಟ್ರಡಿಕ್ಷನ್ ಕಾಣಿಸ್ತಾ ಇದೆ ನನಗೆ. ಏನ್ ಹೇಳಿ? ಒಂದೆಡೆ ಶುಕ್ರನು ಆಸ್ತಿ ಕೊಳ್ಳಲು ಪ್ರೇರೇಪಿಸುತ್ತಿದ್ದಾನೆ, ಇನ್ನೊಂದೆಡೆ ಬುಧನು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ಮಂಕಾಗಿಸಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯವರು ತಪ್ಪು ಹೆಜ್ಜೆ ಇಡುವ ಅಪಾಯ ಇಲ್ವಾ? ಇದು ನೀವು ಗುರುತಿಸಿದ ಅತ್ಯಂತ ಸೂಕ್ಷ್ಮವಾದ ಅಂಶ. ಬುಧನ ದೋಷ ಇರೋದರಿಂದಲೇ ಅಡ್ವಾನ್ಸ್ ಹಣ ಕೊಡುವಾಗ ಅಥವಾ ಅಗ್ರಿಮೆಂಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಆತುರ ಪಡಬಾರದು. 2-3 ಜನರು ಪ್ರಾಮಾಣಿಕ ಅಭಿಪ್ರಾಯ ಪಡೆದು ಅತ್ಯಂತ ವಿವೇಕದಿಂದ ವರ್ತಿಸಬೇಕು. ಹಾಗೆ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಆರಂಭದಲ್ಲಿ ನಾವು ಕರ್ಕಾಟಕ ರಾಶಿಯವರು ಬಹಳ ಭಾವನಾತ್ಮಕರು ಅಂತ ಚರ್ಚಿಸಿದ್ವಲ್ವಾ? ಹೌದು. ಅಂತಹ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳು ಒಂದು ಕಡೆ ಕೆಲಸದ ಒತ್ತಡ, ಇನ್ನೊಂದು ಕಡೆ ಅನಿರೀಕ್ಷಿತ ಖರ್ಚುಗಳಿಂದ ಬೇಸತ್ತಾಗ ಸುಲಭವಾಗಿ ಹಣ ಮಾಡುವ ಆಸೆ ಹುಟ್ಟೋದಿಲ್ವಾ? ಸಹಜವಾಗಿ ಹುಟ್ಟುತ್ತೆ. ಈ ಆರ್ಥಿಕ ಸಂಕಷ್ಟದಿಂದ ಹೇಗಾದ್ರೂ ಮಾಡಿ ಬೇಗ ಹೊರಬರಬೇಕು ಅನ್ನೋ ಆತುರದಲ್ಲಿ ಬೇಗನೆ ಲಾಭ ಬರುವಂತಹ ಆದ್ರೆ ಅಷ್ಟೇ ಅಪಾಯಕಾರಿಯಾದ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಗಳಿಗೆ ಅಥವಾ ಹೈ ರಿಸ್ಕ್ ಹೂಡಿಕೆಗಳಿಗೆ ಬಲಿಯಾಗುವ ಸಾಧ್ಯತೆಗಳಿಲ್ವಾ? ಖಂಡಿತ ಇದೆ. ಭಾವನಾತ್ಮಕ ಒತ್ತಡದಲ್ಲಿದ್ದಾಗ ಮನುಷ್ಯನ ಮೆದುಳು ತಾರ್ಕಿಕವಾಗಿ ಯೋಚಿಸೋದನ್ನ ನಿಲ್ಲಿಸಿ ಶೀಘ್ರ ಪರಿಹಾರಗಳನ್ನ ಅಂದ್ರೆ ಕ್ವಿಕ್ ಫಿಕ್ಸಸ್ ಅನ್ನ ಹುಡುಕುತ್ತೆ. ಇದು ಮಾನವ ಸಹಜ ಗುಣ. ಕರೆಕ್ಟ್. ಅದಕ್ಕಾಗಿಯೇ ನಾವು ಪದೇ ಪದೇ ಎಚ್ಚರಿಸೋದು, ಯಾವುದೇ ಕಾರಣಕ್ಕೂ ಹೈ ರಿಸ್ಕ್ ಹೂಡಿಕೆಗಳ ಸಹವಾಸ ಬೇಡ ಅಂತ. ಷೇರುಪೇಟೆಯ ಶಾರ್ಟ್ ಟರ್ಮ್ ವಹಿವಾಟು ಅಥವಾ ದಿಢೀರ್ ಲಾಭ ತರುವ ಸ್ಕೀಮ್ಗಳಿಂದ ದೂರ ಇರಬೇಕು. ಬದಲಿಗೆ ಬ್ಯಾಂಕ್ ಡೆಪಾಸಿಟ್, ವಿಮಾ ಪಾಲಿಸಿಗಳು ಅಥವಾ ಇಎಂಐ ಮೂಲಕ ಪ್ರಾಪರ್ಟಿ ಕೊಳ್ಳುವಂತಹ ನಿಧಾನಗತಿಯ ಆದರೆ ಸುರಕ್ಷಿತವಾದ ಲಾಂಗ್ ಟರ್ಮ್ ಯೋಜನೆಗಳೇ ಇಲ್ಲಿ ಸೂಕ್ತ. ಭವಿಷ್ಯದ ಭದ್ರತೆಯೇ ಇಲ್ಲಿ ಮುಖ್ಯ ಗುರಿಯಾಗಬೇಕು. ಸರಿ, ಇಲ್ಲಿಯವರೆಗೂ ನಾವು ಭೌತಿಕ ಪ್ರಪಂಚದ ವೃತ್ತಿ, ಹಣ ಮತ್ತು ಆಸ್ತಿಯ ಬಗ್ಗೆ ಮಾತನಾಡಿದೆವು. ಈಗ ಸ್ವಲ್ಪ ಒಳಹೊಕ್ಕು ಈ ಎಲ್ಲದರ ಪರಿಣಾಮ ಆ ವ್ಯಕ್ತಿಯ ಆಂತರಿಕ ಪ್ರಪಂಚದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ವೃತ್ತಿ ಮತ್ತು ಆರ್ಥಿಕತೆಯ ಈ ವಿಪರೀತ ಒತ್ತಡ ಕರ್ಕಾಟಕ ರಾಶಿಯವರಂತಹ ಸೂಕ್ಷ್ಮ ಮನಸ್ಸಿನವರ ಆರೋಗ್ಯ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಹೇಗೆ ಪ್ರತಿಫಲಿಸುತ್ತೆ? ನೋಡಿ, ಮಾನಸಿಕ ಒತ್ತಡ ಯಾವಾಗಲೂ ನಮ್ಮ ದೇಹದಲ್ಲಿ ಭೌತಿಕವಾಗಿ ಪ್ರಕಟ ಆಗತ್ತೆ. ನಮ್ಮ ಮೆದುಳಿಗೂ ಮತ್ತು ಜೀರ್ಣಾಂಗ ವ್ಯವಸ್ಥೆಗೂ ನೇರವಾದ ಸಂಪರ್ಕ ಇದೆ. ಓಕೆ. ಕರ್ಕಾಟಕ ರಾಶಿಯವರ ಅತಿಯಾದ ಸಂವೇದನಾಶೀಲತೆಯಿಂದಾಗಿ
ಕೆಲಸದ ಜಾಗದ ಟೆನ್ಷನ್ ಅವರ ದೇಹದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಮತ್ತು ನರಗಳ ದೌರ್ಬಲ್ಯವಾಗಿ ಬದಲಾಗುವ ಅಪಾಯ ಇರುತ್ತೆ. ಅಂದ್ರೆ ಅವರು ಆಫೀಸಿನ ಟೆನ್ಷನ್ ಅನ್ನ ಅಕ್ಷರಶಃ ಜೀರ್ಣಿಸಿಕೊಳ್ಳಲು ಕಷ್ಟಪಡ್ತಾರೆ ಅಂತ ಹೇಳ್ಬಹುದಾ? ನಿಖರವಾಗಿ. ಆ ಭಾವನಾತ್ಮಕ ಭಾರವನ್ನ ಕಡಿಮೆ ಮಾಡಲು ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸ್ಪಷ್ಟವಾದ ಗಡಿರೇಖೆ ಎಳೆಯುವುದು ಅತ್ಯಗತ್ಯ. ಪ್ರತಿದಿನ 20ರಿಂದ 30 ನಿಮಿಷ ವಾಕಿಂಗ್, ಯೋಗ ಅಥವಾ ಕನಿಷ್ಠ ಪ್ರಕೃತಿಯ ನಡುವೆ ಕಾಲ ಕಳೆಯುವುದು ಅವರ ನರಮಂಡಲವನ್ನ ಶಾಂತಗೊಳಿಸಲು ಸಹಾಯ ಮಾಡುತ್ತೆ. ಜೊತೆಗೆ ನಿದ್ದೆಯ ಸಮಸ್ಯೆಗಳು ಕಾಡಬಹುದು ಅಂತ ನಮ್ಮ ಮಾಹಿತಿ ಹೇಳುತ್ತೆ. ರಾತ್ರಿ ಮಲಗುವ ಮುನ್ನ ಮೊಬೈಲ್ ಅಥವಾ ಟಿವಿ ನೋಡುವ ಬದಲು ಕೇವಲ 5ರಿಂದ 10 ನಿಮಿಷ ಕಣ್ಮುಚ್ಚಿ ಧ್ಯಾನ ಮಾಡೋದು ಅಥವಾ ದೀರ್ಘ ಉಸಿರಾಟ ಮಾಡೋದು ಅತ್ಯಂತ ಪರಿಣಾಮಕಾರಿ ಸಲಹೆ ಅಲ್ವಾ? ಹೌದು ಹೌದು. ಯಾಕಂದ್ರೆ ಅದು ನಮ್ಮ ಮೆದುಳಿಗೆ ಈಗ ವಿಶ್ರಾಂತಿಯ ಸಮಯ ಅನ್ನೋ ಸಂದೇಶವನ್ನ ರವಾನಿಸುತ್ತೆ. ಕೌಟುಂಬಿಕ ಸಂಬಂಧಗಳಲ್ಲೂ ಈ ಒತ್ತಡದ ಛಾಯೆ ಬೀಳುತ್ತೆ ಅಲ್ವಾ? ಖಂಡಿತ ಬೀಳುತ್ತೆ. ನಾವು ಹೊರಗಿನ ಪ್ರಪಂಚದ ಕೋಪ ಮತ್ತು ಹತಾಶೆಯನ್ನ ಸಾಮಾನ್ಯವಾಗಿ ತೀರಿಸಿಕೊಳ್ಳೋದು ನಮ್ಮವರ ಮೇಲೆಯೇ. ಒತ್ತಡದಲ್ಲಿದ್ದಾಗ ಸಣ್ಣ ಪುಟ್ಟ ಮಾತುಗಳು ದೊಡ್ಡ ಭಿನ್ನಾಭಿಪ್ರಾಯಗಳಾಗಿ ಸ್ಫೋಟಗೊಳ್ತವೆ. ನಿಜ. ಮೃದುವಾಗಿ ತಾಳ್ಮೆಯಿಂದ ಮಾತನಾಡಿದರೆ ಬಹುತೇಕ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುತ್ತವೆ. ಪ್ರೇಮ ವಿಷಯದಲ್ಲೂ ಕೇವಲ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳದೆ ವಾಸ್ತವ ನೆಲಗಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ವಿಶೇಷವಾಗಿ ವಿವಾಹಿತರು ತಮ್ಮ ಆಫೀಸ್ ಲ್ಯಾಪ್ಟಾಪ್ ಮತ್ತು ಮಕ್ಕಳ ಹೋಂವರ್ಕ್ ಜವಾಬ್ದಾರಿಗಳ ನಡುವೆಯೂ ಪರಸ್ಪರ ಅರ್ಥಪೂರ್ಣ ಸಮಯವನ್ನ ಕ್ವಾಲಿಟಿ ಟೈಮ್ ಅನ್ನ ಮೀಸಲಿಡಲೇಬೇಕು. ಇದೇ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಒಂದು ಸಕಾರಾತ್ಮಕ ವಿಷಯವನ್ನ ಉಲ್ಲೇಖಿಸಲೇಬೇಕು. ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಶುಭವಾರ್ತೆ ಕೇಳುವ ಸಾಧ್ಯತೆ ಇದೆ. ಆದ್ರೆ ವಿದ್ಯಾರ್ಥಿಗಳು ತಮ್ಮ ಸಿಲೆಬಸ್ ಅನ್ನ ಕ್ಲೀನಾಗಿ ಪ್ಲಾನ್ ಮಾಡಿಕೊಂಡು ಪದೇ ಪದೇ ರಿವಿಷನ್ ಮಾಡೋದು ಮುಖ್ಯ. ಹೌದು, ಪ್ಲಾನಿಂಗ್ ಬಹಳ ಮುಖ್ಯ ಇಲ್ಲಿ. ಈಗ ನಾವು ಬಹಳ ಮುಖ್ಯವಾದ ಮತ್ತು ಬಹುತೇಕ ಬಾರಿ ನಿರ್ಲಕ್ಷ್ಯಕ್ಕೆ ಒಳಗಾಗುವ ಒಂದು ವಿಷಯದ ಕಡೆ ಗಮನ ಹರಿಸೋಣ. ಅದು ಮಹಿಳೆಯರ ಮೇಲಾಗುವ ಪ್ರಭಾವ ಮತ್ತು ಅವರ ಸವಾಲುಗಳು. ಹೇಳಿ. ಮಹಿಳೆಯರ ಮೇಲೆ ಮನೆ, ಕುಟುಂಬ ಮತ್ತು ಮಕ್ಕಳ ಜವಾಬ್ದಾರಿ ವಿಪರೀತವಾಗಿ ಹೆಚ್ಚಿರುತ್ತೆ. ನಾನು ಎಲ್ಲರಿಗೂ ಮಾಡ್ತೀನಿ, ಎಲ್ಲರನ್ನೂ ನೋಡ್ಕೊಳ್ತೀನಿ, ಆದ್ರೆ ನನ್ನ ಬಗ್ಗೆ ಯಾರೂ ಕಾಳಜಿ ವಹಿಸೋದಿಲ್ಲ ಅನ್ನೋ ಬೇಸರ ಅಥವಾ ಒಂಟಿತನ ಅವರನ್ನ ಕಾಡಬಹುದು ಅಂತ ವಿಶ್ಲೇಷಣೆಗಳು ಹೇಳ್ತವೆ. ಇದು ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಪ್ರಕೃತಿದತ್ತವಾಗಿ ಬಂದಿರೋ ಒಂದು ಸವಾಲು ಅಂತಲೇ ಹೇಳಬಹುದು. ಅವರು ಸ್ವಭಾವತಃ ಪೋಷಕರು. ತಾಯಿಯ ಗುಣ ಅವರಲ್ಲಿ ಹಾಸುಹೋಗಾಗಿರುತ್ತೆ. ಕರೆಕ್ಟ್. ಅವರು ತಮ್ಮ ಕುಟುಂಬದ, ಮಕ್ಕಳ ಮತ್ತು ಪತಿಯ ಆರೈಕೆಯಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಮರೆತುಬಿಡ್ತಾರೆ. ತಮ್ಮದೇ ಆರೋಗ್ಯ ಅಥವಾ ಆಸೆಗಳನ್ನ ಕೊನೆ ಸಾಲಿನಲ್ಲಿ ನಿಲ್ಲಿಸ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸ್ಮಾರ್ಟ್ಫೋನ್ಗಳ ಕಾರ್ಯವೈಖರಿಯನ್ನ ಉದಾಹರಣೆಯಾಗಿ ತಗೋಬಹುದು ಅನ್ಸುತ್ತೆ. ಓಹೋ, ಹೇಗೆ? ಈ ಮಹಿಳೆಯರ ಮಾನಸಿಕ ಸ್ಥಿತಿ ಒಂಥರ ಹಿನ್ನೆಲೆಯಲ್ಲಿ 10 ಆಪ್ಗಳು ಬ್ಯಾಕ್ಗ್ರೌಂಡ್ ಆಪ್ಸ್ ರನ್ ಆಗ್ತಾ ಇದ್ದು ಬ್ಯಾಟರಿ ಬೇಗ ಖಾಲಿಯಾಗ್ತಿರುವ ಸ್ಮಾರ್ಟ್ಫೋನ್ಗೆ ಸಮನಾಗಿದೆ. ಒಳ್ಳೆ ಪಾಯಿಂಟ್. ಇವೆಲ್ಲವೂ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾನೇ ಇರ್ತವೆ. ಸಂಜೆ ಆಗುವಷ್ಟರಲ್ಲಿ ಅವರ ಎನರ್ಜಿ ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗತ್ತೆ. ಮೆದುಳು ಹ್ಯಾಂಗ್ ಆಗತ್ತೆ. ನಿಜ ನಿಜ. ಈ ಬ್ಯಾಟರಿಯನ್ನ ಉಳಿಸಲು ಆ ಬ್ಯಾಕ್ಗ್ರೌಂಡ್ ಆಪ್ಗಳನ್ನ ಅವ್ರು ಹೇಗೆ ಕ್ಲೋಸ್ ಮಾಡಬೇಕು? ಇದು ಒಂದು ಅತ್ಯಂತ ಸೂಕ್ತವಾದ ಉದಾಹರಣೆ. ಆ ಬ್ಯಾಟರಿಯನ್ನ ರೀಚಾರ್ಜ್ ಮಾಡಬೇಕಾದ್ರೆ ಆ ಬ್ಯಾಕ್ಗ್ರೌಂಡ್ ಆಪ್ಗಳನ್ನ ಆಗಾಗ ಬಲವಂತವಾಗಿ ಕ್ಲೋಸ್ ಮಾಡಲೇಬೇಕು. ಅಂದ್ರೆ ಹೇಗೆ? ಅಂದ್ರೆ ಮಹಿಳೆಯರು ಕೇವಲ ತಮ್ಮ ಸ್ವಂತ ಆರೋಗ್ಯ, ನೆಚ್ಚಿನ ಹವ್ಯಾಸ ಪುಸ್ತಕ ಓದೋದು, ಸಂಗೀತ ಕೇಳೋದು ಅಥವಾ ಪ್ರಾರ್ಥನೆಗಾಗಿ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯನ್ನಾದರೂ ಮೀಸಲಿಡಲೇಬೇಕು. ಆ ಸಮಯ ಕೇವಲ ಅವರದ್ದಾಗಿರಬೇಕು. ಇದು ಅವರ ಪ್ರೊಸೆಸರ್ ಅನ್ನ ತಂಪು ಮಾಡುವ ಪ್ರಕ್ರಿಯೆ. ಇದರಿಂದ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಶಾಲಿಯಾಗ್ತಾರೆ. ಈ ತಿಂಗಳು ತಾಯಿಯ ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನೋದು ಒಂದು ಸಮಾಧಾನಕರ ವಿಷಯ. ಹಾಗಾದ್ರೆ ಈ ಎಲ್ಲಾ ದೈನಂದಿನ ಗೊಂದಲಗಳು, ಒತ್ತಡಗಳು ಮತ್ತು ಸವಾಲುಗಳನ್ನ ಎದುರಿಸಲು ಪ್ರಾಯೋಗಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಏನೆಲ್ಲಾ ಪರಿಹಾರಗಳನ್ನ ರೆಮಿಡೀಸ್ ಅನ್ನ ಸೂಚಿಸಲಾಗಿದೆ ಅನ್ನೋದ್ರ ಕಡೆಗೆ ಬರೋಣ. ನಮ್ಮ ಮಾಹಿತಿಯ ಪ್ರಕಾರ ಈ ರಾಶಿಯ ಅಧಿಪತಿ ಚಂದ್ರನಾದ್ರಿಂದ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡೋದು ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಅಮ್ಮನವರ ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳಲಾಗಿದೆ. ಹೌದು. ಈ ಧಾರ್ಮಿಕ ಆಚರಣೆಗಳ ಜೊತೆಗೆ ಪ್ರತಿದಿನ 5ರಿಂದ 10 ನಿಮಿಷ ದೀರ್ಘ ಉಸಿರಾಟದ ಪ್ರಾಣಾಯಾಮ ಮಾಡಬೇಕು. ಹಾಗೆ ಬಡವರಿಗೆ, ವಿಕಲಚೇತನರಿಗೆ ಅಥವಾ ಮಕ್ಕಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಅನ್ನ, ಹಾಲು ಅಥವಾ ಪುಸ್ತಕಗಳನ್ನು ದಾನ ಮಾಡೋದ್ರಿಂದ ಮಾನಸಿಕ ಒತ್ತಡ ಗಣನೀಯವಾಗಿ ಕಡಿಮೆಯಾಗುತ್ತೆ ಅಂತ ಸೂಚಿಸಲಾಗಿದೆ.
ಇಲ್ಲೊಂದು ಆಳವಾದ ಪ್ರಶ್ನೆಯನ್ನ ನಾನ್ ಕೇಳಲೇಬೇಕು. ಹೇಳಿ. ಈ ದಾನಧರ್ಮ, ದೇವಸ್ಥಾನದ ಭೇಟಿ ಮತ್ತು ಪ್ರಾಣಾಯಾಮಗಳಂತಹ ಪರಿಹಾರಗಳನ್ನ ನಾವು ಹೇಗೆ ನೋಡ್ಬೇಕು? ಇವುಗಳು ನಮ್ಮ ಕಷ್ಟಗಳನ್ನ ದೂರ ಮಾಡುವ ಯಾವುದೋ ದೈವಿಕ ಮಧ್ಯಪ್ರವೇಶವೋ ಅಥವಾ ಕೇವಲ ದೈನಂದಿನ ಶಿಸ್ತು ಮತ್ತು ಸೇವಾಭಾವನೆಯಿಂದ ವ್ಯಕ್ತಿಯ ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸುವ ಮಾನಸಿಕ ತಂತ್ರಗಳು? ವಾಸ್ತವವಾಗಿ ಇದನ್ನೊಂದು ಸುಂದರವಾದ ವೈಜ್ಞಾನಿಕ ಮತ್ತು ಮಾನಸಿಕ ಸಮ್ಮಿಶ್ರಣ ಅಂತ ಕರಿಬೋದು. ಓಹೋ. ಉದಾಹರಣೆಗೆ, ಪ್ರಾಣಾಯಾಮ ಮಾಡುವಾಗ ನಿಮ್ಮ ಉಸಿರಾಟದ ಗತಿ ನಿಧಾನವಾಗುತ್ತೆ. ಇದು ನಿಮ್ಮ ನರಮಂಡಲಕ್ಕೆ, ವಿಶೇಷವಾಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಶಾಂತವಾಗುವಂತೆ ಸಂದೇಶ ರವಾನಿಸುತ್ತೆ. ಇದು ಸಂಪೂರ್ಣವಾಗಿ ವಿಜ್ಞಾನ. ಕರೆಕ್ಟ್. ಇನ್ನು ದಾನಧರ್ಮದ ವಿಚಾರಕ್ಕೆ ಬಂದರೆ, ನಾವು ನಮಗಿಂತ ಕಷ್ಟದಲ್ಲಿರುವವರನ್ನ ನೋಡಿದಾಗ, ಓಹೋ, ನನ್ನ ಕಷ್ಟಗಳೇನೋ ಅಷ್ಟು ದೊಡ್ಡದಲ್ಲ ಅನ್ನೋ ಅರಿವು ಮೂಡುತ್ತೆ. ಇದು ನಮಗೆ ಒಂದು ವಾಸ್ತವದ ನೆಲೆಗಟ್ಟನ್ನು ಒದಗಿಸುತ್ತೆ. ನಿಜ. ನಮ್ಮ ಮನಸ್ಸನ್ನ ನಮ್ಮದೇ ಆದ ಅಹಂಕಾರ ಮತ್ತು ಆತಂಕದ ಕಿರಿದಾದ ಚೌಕಟ್ಟಿನಿಂದ ಹೊರತಂದು ವಿಶಾಲವಾದ ಸಮಾಜದೊಂದಿಗೆ ಬೆಸೆಯುತ್ತೆ. ಇದರಿಂದ ನ್ಯಾಚುರಲ್ ಆಗಿ ನಮ್ಮ ಟೆನ್ಷನ್ ಕರಗುತ್ತೆ. ಅತ್ಯಂತ ಸ್ಪಷ್ಟವಾದ ಮತ್ತು ಅರ್ಥಪೂರ್ಣವಾದ ವಿವರಣೆ. ಮತ್ತು ನಮ್ಮ ಈ ಸಂಪೂರ್ಣ ಚರ್ಚೆಯಲ್ಲಿ ಒಂದು ಬಹುಮುಖ್ಯ ಸೂಚನೆಯನ್ನ ನಾವಿಲ್ಲಿ ಮರೆಯಬಾರ್ದು. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲಾ ಅಂಶಗಳು ಚಂದ್ರನ ಆಧಾರದ ಮೇಲಿನ ಗೋಚಾರ ಫಲಗಳು, ಅಂದ್ರೆ ಟ್ರಾನ್ಸಿಟ್ ರಿಸಲ್ಟ್ಸ್. ಹೌದು. ಇವು ಒಂದು ವಿಶಾಲವಾದ ಗುಂಪಿಗೆ ಅನ್ವಯಿಸುವ ಸಾಮಾನ್ಯ ಪ್ರವೃತ್ತಿಗಳು. ಇವು ಎಷ್ಟೇ ನಿಖರವಾಗಿದ್ರೂ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಘಟನೆಗಳು ಅವರ ವೈಯಕ್ತಿಕ ಜಾತಕ, ಲಗ್ನ, ದಶೆ ಮತ್ತು ಅಂತರ್ದಶೆಗಳ ಆಧಾರದ ಮೇಲೆ ಬದಲಾಗಬಹುದು ಅಲ್ವಾ? ಹೌದು. ಇದನ್ನೊಂದು ಸಾಮಾನ್ಯ ಹವಾಮಾನ ವರದಿಯಂತೆ ಲೈಕ್ ವೆದರ್ ಫೋರ್ಕಾಸ್ಟ್ ಥರ ನೋಡಬೇಕು. ಕರ್ನಾಟಕದಲ್ಲಿ ಇಂದು ಮಳೆಯಾಗಲಿದೆ ಎನ್ನುವುದು ಗೋಚಾರ ಫಲ. ಆದರೆ ಆ ಮಳೆ ನಿಮ್ಮದೇ ಊರಿನಲ್ಲಿ ನಿಮ್ಮದೇ ಮನೆ ಮೇಲೆ ಬೀಳುತ್ತದೆಯೋ ಇಲ್ವೋ ಅಂತ ತಿಳಿಯಲು ನಿಮ್ಮ ವೈಯಕ್ತಿಕ ಹವಾಮಾನ ಸ್ಥಿತಿಯನ್ನ ವಿಶ್ಲೇಷಿಸಬೇಕು. ಒಳ್ಳೆ ಉದಾಹರಣೆ. ಇದಕ್ಕಾಗಿಯೇ ಮೂಲೆಯಲ್ಲಿ ಉಲ್ಲೇಖಿಸಿರುವ 30 ದಿನಗಳ ಆಸ್ಟ್ರಾಲಜಿ ಬಿಸಿನೆಸ್ ಕೋರ್ಸನ್ನ ಜನರು ತಮ್ಮ ಮತ್ತು ತಮ್ಮ ಕುಟುಂಬದ ಜಾತಕವನ್ನ ತಾವೇ ಸ್ವತಃ ಕಲಿಯಲು ಮತ್ತು ವಿಶ್ಲೇಷಿಸಲು ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದನ್ನು ಪ್ರಸ್ತಾಪಿಸಲಾಗಿದೆ. ಇತರರ ಮೇಲೆ ಡಿಪೆಂಡ್ ಆಗದೆ ತಮ್ಮ ಜೀವನದ ನಕ್ಷೆಯನ್ನ ತಾವೇ ಓದಲು ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆಯ ಸಾರಾಂಶವನ್ನ ಒಗ್ಗೂಡಿಸುವುದಾದ್ರೆ, ಏಪ್ರಿಲ್ 2026ರ ಕರ್ಕಾಟಕ ರಾಶಿಯವರ ಪಾಲಿಗೆ ತಮ್ಮ ಯೋಜನೆಗಳನ್ನ ಮರುಪರಿಶೀಲಿಸುವ, ಅತ್ಯಂತ ತಾಳ್ಮೆ ವಹಿಸುವ ಮತ್ತು ಮುಖ್ಯವಾಗಿ ಸ್ವಯಂ ಕಾಳಜಿ ತೋರುವ ತಿಂಗಳು. ಅನಗತ್ಯ ಖರ್ಚುಗಳು, ಆರೋಗ್ಯದ ಏರುಪೇರು ಮತ್ತು ಮಾನಸಿಕ ಒತ್ತಡಗಳ ಮೇಲೆ ಹದ್ದಿನ ಕಣ್ಣಿಡುವುದು ಅತ್ಯಗತ್ಯ. ದೊಡ್ಡ ನಿರ್ಧಾರಗಳನ್ನ, ವಿಶೇಷವಾಗಿ ಹಣಕಾಸು ಮತ್ತು ಕಾನೂನು ವಿಷಯಗಳಲ್ಲಿ ತರಾತುರಿಯಲ್ಲಿ ತಗೊಳ್ಳಲೇಬಾರದು. ಸಂಪೂರ್ಣವಾಗಿ ಒಪ್ಪುತ್ತೇನೆ. ಇದೊಂದು ರೀತಿಯಲ್ಲಿ ನಮ್ಮ ದೌರ್ಬಲ್ಯಗಳನ್ನೇ ಬಲವನ್ನಾಗಿ ಪರಿವರ್ತಿಸುವ ತಿಂಗಳು. ಬುಧನಿಂದ ಉಂಟಾಗುವ ಆ GPS ಗೊಂದಲ ಇದ್ರೂ ರವಿ ಮತ್ತು ಶುಕ್ರರ ಬೆಂಬಲ ಇರೋದ್ರಿಂದ ಅಂತಿಮವಾಗಿ ಯಶಸ್ಸು ಖಂಡಿತ ಸಿಗುತ್ತೆ. ಆ ಮೊದಲ 2-3 ವಾರಗಳ ಗೊಂದಲವನ್ನ ನಾವು ಎಚ್ಚರದಿಂದ ಮತ್ತು ಬುದ್ಧಿವಂತಿಕೆಯಿಂದ ದಾಟಬೇಕಷ್ಟೆ. ಇದು ನಮ್ಮೆಲ್ಲರಿಗೂ ಕೇವಲ ಭವಿಷ್ಯದ ಬಗ್ಗೆಯಷ್ಟೇ ಅಲ್ಲ, ನಮ್ಮ ಜೀವನ ಶೈಲಿಯ ಬಗ್ಗೆಯೇ ಒಂದು ಆಳವಾದ ಚಿಂತನೆಯನ್ನ ಹುಟ್ಟುಹಾಕುತ್ತೆ. ಜ್ಯೋತಿಷ್ಯವನ್ನ ಕೇವಲ ಭವಿಷ್ಯವಾಣಿಯಾಗಿ ಅಥವಾ ಅಯ್ಯೋ ನಾಳೆ ಏನಾಗುತ್ತೋ ಅನ್ನೋ ಭಯದಿಂದ ನೋಡುವ ಬದಲು ಅದನ್ನ ನಮ್ಮ ಭಾವನಾತ್ಮಕ ನಿಯಂತ್ರಣವನ್ನ ಕಲಿಸುವ ಒಂದು ಸಾಧನವಾಗಿ ಏಕೆ ಬಳಸಬಾರದು? ನಿಜ, ಅದೊಂದು ಒಳ್ಳೆ ದೃಷ್ಟಿಕೋನ. ನೀವು ಹೇಳಿದ ಆ ಹವಾಮಾನ ವರದಿಯ ಉದಾಹರಣೆಯನ್ನೇ ತಗೊಳ್ಳೋಣ. ಹೊರಗೆ ಧಾರಾಕಾರ ಮಳೆ ಬರ್ತಾ ಇದೆ ಅಂತ ವರದಿ ಹೇಳ್ಬಹುದು. ಅದು ಗ್ರಹಗತಿಗಳ ಪ್ರಭಾವ. ಆದೇ ಆ ಮಳೆ ಬಂದಾಗ ನಾವು ಮನೆಯಲ್ಲೇ ಸೇಫ್ ಆಗಿರ್ಬೇಕೇ, ಛತ್ರಿ ಹಿಡಿದು ಹೊರಡಬೇಕೇ, ರೈನ್ ಕೋಟ್ ಹಾಕ್ಕೊಳ್ಬೇಕೇ, ಅಥವಾ ಯಾವುದೇ ಸಿದ್ಧತೆ ಇಲ್ಲದೆ ಹಾಗೇ ಹೋಗಿ ಒದ್ದೆಯಾಗಿ ಜ್ವರ ತರಿಸ್ಕೊಳ್ಬೇಕೇ ಅನ್ನೋ ನಿರ್ಧಾರ ಸಂಪೂರ್ಣವಾಗಿ ನಮ್ಮದೇ ಕೈಯಲ್ಲಿದೆ. ಅದ್ಭುತವಾದ ಮಾತು. ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿ ಇರದಿರಬಹುದು, ಆದರೆ ಆ ಪರಿಸ್ಥಿತಿಗೆ ನಾವು ನೀಡುವ ಪ್ರತಿಕ್ರಿಯೆ ಅಂದ್ರೆ ರೆಸ್ಪಾನ್ಸ್ ಯಾವಾಗ್ಲೂ ನಮ್ಮ ಆಯ್ಕೆಯಾಗಿರುತ್ತೆ. ಈ ಚರ್ಚೆಯ ಆರಂಭದಲ್ಲಿ ನಾವು ಎಕ್ಸ್ರೇ ಮತ್ತು ಅಸ್ಪಷ್ಟತೆಯ ಬಗ್ಗೆ ಮಾತಾಡಿದವಲ್ವೇ? ಆ ಮಸುಕಾದ ಚಿತ್ರಣವನ್ನ ನೋಡಿ ಕಂಗಾಲಾಗುವ ಬದಲು ಆ ಅಸ್ಪಷ್ಟತೆಯ ನಡುವೆಯೂ ನಮ್ಮ ಬುದ್ಧಿ, ತಾಳ್ಮೆ ಮತ್ತು ಸಣ್ಣ ಸಣ್ಣ ಶಿಸ್ತಿನ ಹೆಜ್ಜೆಗಳ ಮೂಲಕ ಆ ಚಿತ್ರಣವನ್ನ ಸ್ಪಷ್ಟಪಡಿಸಿಕೊಳ್ಳುವುದು ನಮ್ಮದೇ ಜವಾಬ್ದಾರಿ. ಜೀವನದ ಮಳೆಯು ಶುರುವಾಗುವ ಮುನ್ನ ಆ ತಾಳ್ಮೆ ಮತ್ತು ಎಚ್ಚರಿಕೆಯ ಛತ್ರಿಯನ್ನ ತೆಗೆದುಕೊಂಡು ಹೋಗಲು ಮರೆಯದಿರೋಣ.